ಫೈನಲಿ ರಾಜ್ಯ ಸರ್ಕಾರದ ಕಡೆಯಿಂದ ಎಲ್ಲ ಮಹಿಳೆಯರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ. ಏನಂದ್ರೆ ನಾಳೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದ್ಬಿಟ್ಟು ನಿಮ್ಮ ಖಾತೆಗೆ ಜಮೆ ಆಗ್ತಿದೆ. ಈ ಒಂದು ವಿಷಯ 100% ರಿಯಲ್ ಇನ್ಫಾರ್ಮೇಷನ್ ಆಗಿರುತ್ತೆ. ಇದ್ರ ಬಗ್ಗೆ ನಾನು ನಿಮಗೆ ವಿತ್ ಪ್ರೂಫ್ ಸಮೇತ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ಕೂಡ ನೋಡಿ, ಎಲ್ಲ ವಿಷಯನೂ ಕೂಡ ತಿಳ್ಕೊತೀರಾ. ಇವಾಗ ನಿಮ್ಗೆಲ್ಲರಿಗೂ ಕೂಡ ಡೌಟ್ ಇರುತ್ತೆ, ಹಾಗಾದ್ರೆ ಎಷ್ಟು ಹಣ ಬರುತ್ತೆ? 2,000 ಬರುತ್ತಾ, 4,000 ಬರುತ್ತಾ, 6,000 ಬರುತ್ತಾ, ಮತ್ತೆ ಎಷ್ಟು ಗಂಟೆಗೆ ಬರುತ್ತೆ, ಮೊದಲು ಯಾವ ಜಿಲ್ಲೆಯವರೆಗೆ ಬರುತ್ತೆ, ಈ ರೀತಿ ಪ್ರಶ್ನೆಗಳಿರುತ್ತೆ. ಇದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಕ್ಲಿಯರ್ ಆಗಿ ಅರ್ಥ ಆಗ್ಬೇಕಂದ್ರೆ ನೀವೇನ್ ಮಾಡ್ಬೇಕಾಗಿದೆ ಅಂದ್ರೆ ವಿಡಿಯೋನ ಮೊದಲು ಸ್ಕಿಪ್ ಮಾಡದೇನೆ ಕೊನೆವರೆಗೂ ಕೂಡ ನೋಡಬೇಕಾಗುತ್ತೆ. ಅವಾಗ ಮಾತ್ರ ಎಲ್ಲ ವಿಷಯನೂ ಕೂಡ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋಗೆ ಸ್ಟಾರ್ಟ್ ಮಾಡಿ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ನೋಡಿ. ಸರ್ಕಾರದವರು ಇವಾಗ ಅಫಿಷಿಯಲ್ ಆಗಿ ಆಗ್ಲೇ ಅನೌನ್ಸ್ ಮಾಡಿದ್ರೆ ಗೃಹಲಕ್ಷ್ಮಿ ಯೋಜನೆ ಅಡಿ ಹಣ ಏನು ಬಿಡುಗಡೆ ಆಗ್ಬೇಕಾಗಿತ್ತಲ್ಲ, ಅದನ್ನ ನಾವು ನಾಳೆ ಬಿಡುಗಡೆನ ಮಾಡ್ತಾ ಇದೀವಿ. ನಾಳೆ ಎಲ್ಲಾ ಮಹಿಳೆಯರ ಖಾತೆಗೆ ಹಣ ಬಂದು ಜಮೆ ಆಗುತ್ತೆ ಅಂತಾನು ಕೂಡ ಹೇಳಿದ್ದಾರೆ. ಈ ಒಂದು ವಿಷಯ ಕೇಳಿ ಡೆಫಿನೆಟ್ಲಿ ನೀವೆಲ್ಲರೂ ಕೂಡ ಖುಷಿ ಪಟ್ಟಿರ್ತೀರಾ. ಯಾಕಂದ್ರೆ ಎಷ್ಟೋ ತಿಂಗಳಿಂದ ವೆಯ್ಟ್ ಮಾಡ್ತೀರಿ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಸರ್ಕಾರದವರು ಖಾತೆಗೆ ಹಾಕ್ತಾರೆ ಅಂತ. ಫೈನಲಿ ಆ ಒಂದು ದಿನ ಬಂದೇ ಬಿಟ್ಟಿದೆ. ನಾಳೆ ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯಡಿ ಏನು ಹಣ ಬರಬೇಕಾಗಿತ್ತಲ್ಲ ಅದು ಬಂದು ಜಮೆ ಆಗುತ್ತೆ. ಮತ್ತು ಈ ಒಂದು ವಿಷಯ ಕೇಳಿ ಎಷ್ಟು ಜನಕ್ಕೆ ಖುಷಿ ಆದಂಗೆ ಒಂದು ಕ್ವಶನ್ ಮಾರ್ಕು ಕೂಡ ಬರುತ್ತೆ. ಹಾಗಾದರೆ ನಾಳೆ ಎಷ್ಟು ಸಾವಿರ ಹಣ ಬಂದು ನಮ್ಮ ಖಾತೆಗೆ ಜಮೆ ಆಗುತ್ತೆ? 2,000 ಬರುತ್ತಾ, 4,000 ಬರುತ್ತಾ, 6,000 ಬರುತ್ತಾ, ಮತ್ತು ಎಷ್ಟು ಗಂಟೆಗೆ ಬರುತ್ತೆ, ಯಾವೊಂದು ಜಿಲ್ಲೆಗೆ ಬರುತ್ತೆ, ಮತ್ತು ಈ ಒಂದು ವಿಷಯ ನಿಜಾನ ಸುಳ್ಳು ಅನ್ನೋದು ಕೂಡ ಸಾಕಷ್ಟು ಜನಕ್ಕೆ ಒಂದು ಕನ್ಫ್ಯೂಷನ್ ಆಗಿರುತ್ತೆ. ಯಾಕೆಂದರೆ ಗೃಹಲಕ್ಷ್ಮಿ ಯೋಜನೆ ಇವತ್ತು ಬರುತ್ತೆ, ನಾಳೆ ಬರುತ್ತೆ ಅಂತ ಕೇಳಿ ಕೇಳಿ ಸುಸ್ತಾಗ್ಬಿಟ್ಟಿದೆ ನಿಮಗೂ ಕೂಡ. ಆದರೆ ನಿಮ್ಮ ಖಾತೆಗೆ ಮಾತ್ರ 2,000 ರೂಪಾಯಿ ಬಂದೇ ಇರಲ್ಲ. ಅದರಿಂದ ನಿಮಗೂ ಕೂಡ ಕಾಮನ್ಗೆ ಒಂದು ಡೌಟ್ ಇರುತ್ತೆ. ಇವಾಗ ನಿಮ್ಮ ಪ್ರಶ್ನೆಗಳಿಗೆ ಎಲ್ಲದಕ್ಕೂ ಕೂಡ ಆನ್ಸರ್ನ ಮಾಡ್ತೀನಿ. ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡಿ. ಮೊದಲನೇದಾಗಿ ನಿಮ್ಮ ಒಂದು ಪ್ರಶ್ನೆ ಏನಿರುತ್ತೆ ಅಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ಎಷ್ಟು ಸಾವಿರ ಹಣ ಬಂದು ನಮ್ಮ ಖಾತೆಗೆ ಜಮೆ ಆಗುತ್ತೆ? ಇವಾಗ ಏನಾದರೂ 2,000 ಬರುತ್ತಾ, 4,000 ಬರುತ್ತಾ, 6,000 ಬರುತ್ತಾ, ಎಷ್ಟು ನಮ್ಮ ಖಾತೆಗೆ ಬರುತ್ತೆ ಅನ್ನೋದೇ ಸಾಕಷ್ಟು ಜನಕ್ಕೆ ಒಂದು ಪ್ರಶ್ನೆ ಆಗಿರುತ್ತೆ. ಇದ್ರ ಬಗ್ಗೆ ನಿಮ್ಗೊಂದು ಕ್ಲಾರಿಫಿಕೇಶನ್ ಕೊಡೋದಾದ್ರೆ, ಇಲ್ಲಿ ಸರ್ಕಾರದವರು ಇವತ್ತಾಗ್ಲೇ ಗೃಹಲಕ್ಷ್ಮಿ ಯೋಜನೆ ಹಣದ ರಿಲೀಸ್ ಮಾಡಿಬಿಟ್ಟಿದ್ದಾರೆ. ಎಷ್ಟು ಹಣನ ರಿಲೀಸ್ ಮಾಡಿದ್ದಾರೆ ಅಂದರೆ 2,400 ಕೋಟಿ ಹಣ ರಿಲೀಸ್ ಆಗಿದೆ. 2,400 ಕೋಟಿ ಅಂದರೆ ನಾವು ಇಲ್ಲೇ ಅರ್ಥ ಮಾಡ್ಕೋಬೇಕು, ರಿಲೀಸ್ ಆಗಿರೋದು ನಿಮಗೆ 16ನೇ ಕಂತಿನ ಹಣ ಮಾತ್ರ ಅಂತ. ಅಂದರೆ ನಿಮಗೆ ಒಂದು ಕಂತಿನ ಹಣ ಮಾತ್ರ ಬಂದ್ಬಿಟ್ಟು ನಾಳೆ ಬಂದು ಜಮೆ ಆಗ್ತಾ ಇರೋದು. ಅವಾಗ ನೀವು ಕೇಳ್ತೀರಾ ಪ್ರಶ್ನೆ, ಇವಾಗ ನಮ್ಗೆ ಇನ್ನೂ 2-3 ಕಂತೆಲ್ಲ ಬರಬೇಕಾಗಿತ್ತಲ್ಲ, ಅದು ಬರಲ್ವಾ ಅಂತ. ಡೆಫಿನೆಟ್ಲಿ ಆ ಒಂದು ಕಂತಿನ ಹಣನೂ ಕೂಡ ಸರ್ಕಾರದವರು ಹಾಕೊಡ್ತೀವಿ ಅಂತ ಹೇಳಿದ್ರೆ, ಅಂದರೆ ಫಸ್ಟ್ ನಾಳೆ 2,000 ರೂಪಾಯಿ ರಿಲೀಸ್ ಆಗುತ್ತೆ. ಆ ಒಂದು 2,000 ರೂಪಾಯಿ ಬಂದ್ಬಿಟ್ಟು ಎಲ್ಲರ ಖಾತೆಗೂ ಕೂಡ ಬಂದು ಜಮೆ ಆದಮೇಲೆ ನೆಕ್ಸ್ಟ್ ಇನ್ನೊಂದು ವಾರ ಅಥವಾ 15 ದಿನದಲ್ಲಿ ಇನ್ನೊಂದು ಕಂತಿನ ಹಣನೂ ಕೂಡ ರಿಲೀಸ್ ಮಾಡ್ತಾರೆ. ಅದೇ ರೀತಿ ಪೆಂಡಿಂಗ್ ಅಮೌಂಟ್ ಏನಿದೆ ನಿಮ್ದೆಲ್ಲ ಕೂಡ ಕ್ಲಿಯರ್ ಮಾಡ್ಕೊಡ್ತೀವಿ ಅಂತ ಹೇಳಿದರೆ. ಮತ್ತು ನಿಮಗೆ ಇನ್ನೊಂದು ಪ್ರಶ್ನೆ ಇವಾಗ ಅರೈಸ್ ಆಗುತ್ತೆ, ನಾಳೆ ಎಷ್ಟು ಗಂಟೆಗೆ ನಮ್ಮ ಖಾತೆಗೆ ಬಂದು ಹಣ ಜಮೆ ಆಗುತ್ತೆ, ಮತ್ತು ನಮ್ಮ ಜಿಲ್ಲೆಗೆ ಯಾವಾಗ ಬರುತ್ತೆ, ನಮ್ಮ ಖಾತೆಗೆ ಯಾವಾಗ ಹಣ ಬರುತ್ತೆ, ಈ ರೀತಿ ಪ್ರಶ್ನೆಗಳು ಕೂಡ ಇರುತ್ತೆ. ಇದ್ರ ಬಗ್ಗೆ ನಿಮಗೆ ಆನ್ಸರ್ನ ಮಾಡೋದಾದ್ರೆ ಇಲ್ಲಿ ನೋಡಿ, ರಾಜ್ಯ ಸರ್ಕಾರ ಏನು ಹೇಳ್ತಿದೆ ಅಂದರೆ 2,400 ಕೋಟಿ ಏನಿದೆಯಲ್ಲ, ಇದು ಈಗಾಗಲೇ ನಾವು ಬಿಡುಗಡೆನ ಮಾಡಿದ್ದೀವಿ. ಅದಾಗಲೇ DBD ಪ್ರಕ್ರಿಯೆಗೂ ಕೂಡ ಹೋಗಿದೆ. DBD ಪ್ರಕ್ರಿಯೆಗೆ ಹೋಗಿ ಇವತ್ತಾಗಲೇ ಎಷ್ಟೊಂದು ಜನರ ಖಾತೆಗೂ ಕೂಡ ಹಣ ಹೋಗಿ ಜಮೆ ಆಗುತ್ತೆ. ಇವತ್ತು ಯಾರಿಗೆ ಬರಲ್ಲ ಅವ್ರಿಗೆಲ್ಲರಿಗೂ ಕೂಡ ನಾಳೆ ಹೋಗಿ ಅವ್ರ ಖಾತೆಗೆ ಹೋಗಿ ಜಮೆ ಆಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಅಂದ್ರೆ ಗೃಹಲಕ್ಷ್ಮಿ ಯೋಜನೆದು 2,400 ಕೋಟಿ ರೂಪಾಯಿ ಇವಾಗಲೇ ಬಿಡುಗಡೆ ಆಗಿರೋದ್ರಿಂದ ನಿಮ್ಮ ಖಾತೆಗೆ ಇವತ್ತಾದ್ರೂ ಕೂಡ ಹಣ ಬರ್ಬೋದಾಗಿರುತ್ತೆ, ಅಥವಾ ನಾಳೆ ಆದ್ರೂ ಕೂಡ ಬರ್ಬೋದಾಗಿರುತ್ತೆ. ಇದು ಯಾವುದೇ ತರಹದ ಜಿಲ್ಲೆ ವೈಸ್ ಆಗಿರಲಿ, ತಾಲೂಕು ವೈಸ್ ಆಗಿರಲಿ, ಆ ಥರ ಆಗ್ತೀವಿ ಅಂತ ಏನು ಕೂಡ ಲಿಸ್ಟ್ನ ಬಿಟ್ಟಿಲ್ಲ. ಇದು ನಿಮಗೆ ಯಾವಾಗ ಬೇಕಾದರೂ ಕೂಡ ಬರ್ಬೋದಾಗಿರುತ್ತೆ. ಸ್ಪೆಸಿಫೈಡ್ ಟೈಮು ಕೂಡ ಹೇಳಿಲ್ಲ, ಎಷ್ಟು ಗಂಟೆಗೆ ಬರುತ್ತೆ ಅಷ್ಟು ಗಂಟೆಗೆ ಬರುತ್ತೆ ಅಂತ. ಒಟ್ಟಿನಲ್ಲಿ ನಿಮ್ಮ ಖಾತೆಗೆ ಇವತ್ತು ಆದರೂ ಕೂಡ ಬರ್ಬೋದು, ನಾಳೆನಾದರೂ ಕೂಡ ಬರ್ಬೋದಾಗಿರುತ್ತೆ. ಮತ್ತೆ ಈ ಒಂದು ವಿಷಯ ಕೇಳಿ ನಿಮ್ಗೆ ಏನಾದರೂ ಸಂತೋಷ ಆಗಿದೆ ಅಂದರೆ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಈ ಒಂದು ವಿಡಿಯೋನ ಎಲ್ಲ ಮಹಿಳೆಯರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಖುಷಿ ಆಗುತ್ತೆ. ಧನ್ಯವಾದಗಳು.